ಇಂಗ್ಲೇಶ್ವರನ ಬೆಟ್ಟ ನೋಡ್ತಿರ್ಬೋದು. ನಮ್ಮ ಚೈಲ್ಡ್ಹುಡ್ ಎಲ್ಲ ಆಲ್ಮೋಸ್ಟ್ ಇಲ್ಲಿ ಭಾಳ ಕಳೆದೀವಿ. ಸೊ ನಾವು ಈಗೆಲ್ಲ ವ್ಯವಸ್ಥೆ ಮಾಡ್ಯಾರ, ಗಾಡಿ ಎಲ್ಲ ಹೋಗಿ ರಸ್ತೆ ಎಲ್ಲ ಮಾಡ್ಯಾರ, ಚೆನ್ನಾಗಿ ರೋಡ್ ಮಾಡ್ಯಾರ. ಬಟ್ ಈಗ ನಾವು ಸಣ್ಣವರಿದ್ದಾಗ ಫುಲ್ ಗುಡ್ಡ ಎಲ್ಲ ಹತ್ತಿ ಹೊಲ ಎಲ್ಲ ದಾಟಿ ನೋಡ್ಕೊಂಡು ಬರ್ತಿದ್ವಿ. ಭಾಳ ಆವಾಗಿಂದ ವೈಬ್ಸೇ ಬೇರೆ, ಆವಾಗಿನ ಎಂಜಾಯ್ಮೆಂಟ್ ಈಗ ಸಿಗೋಲ್ಲ. ಈಗೆಲ್ಲ ಸಿಸ್ಟಮೆಟಿಕ್ ಮಾಡೋಕ್ಕೆ ಹೋಗ್ತಾರೆ, ಬಟ್ ನಮಗದು ಅಷ್ಟು ಮಜಾ ಬರೋಲ್ಲ. ಸೊ ಇದು ಹುಣಸೆ ಗಿಡ. ಸೊ ಸಣ್ಣವರಿದ್ದಾಗ ಸುಸ್ತಾಗ್ತದೆ. ಸಣ್ಣವರಿದ್ದಾಗ ಹುಣ್ಸಿಕಾಯಿ ಎಲ್ಲ ಕಿತ್ತಿ ತಿಂದು ಭಾಳ ಮಜಾ ಮಾಡಿದ್ವಿ. ಸೊ ಇದೇ ನಮ್ಮ ಇಂಗ್ಲೇಶ್ವರನ ಗುಡ್ಡದ ದೇವಸ್ಥಾನ. ನೋಡಿ, ಸೊ ಕಾಣಿಸುತ್ತಾ ಹುಣಸೆ ಹಣ್ಣು? ಸೊ ಇಲ್ಲಿ ಕಾಣಿಸುತ್ತೆ ನೋಡ್ರಿ. ಇಲ್ಲಿ ಬಂದು ಗುಡ್ಡಕ್ಕೆ ಬಂದು ನಾವು ಹುಣಸೆ ಹುಳಿ ತಿಂದು, ಹುಣ್ಸಿಕಾಯಿ ಎಲ್ಲ ಹಸಿ ಆಯಿತು, ಒಣ ಆಯಿತು, ಎಲ್ಲ ಸಿಗ್ತಿದ್ದವು. ಹಾಯ್ ಅಮ್ಮ ಸಿಂಧು. ಇಂಗ್ಲೇಶ್ವರ ಗುಡ್ಡಕ್ಕ ಸೊ ಸಿದ್ದೇಶ್ವರ ದೇವಸ್ಥಾನ. ಸೊ ಇದು ಸಿದ್ದಪ್ಪನ ಗುಡ್ಡ. ಹೇಳಿದೆ. ಸೊ ಇಲ್ಲಿಯ ದೇವರ ಹೆಸರು ಸಿದ್ದೇಶ್ವರ ಅಂತ. ಸೊ ಸಿದ್ದಪ್ಪ ಅಂತ ಕರಿತೀವಿ. ಒಳಗೆ ಹೋಗೋಣ, ತೋರಿಸ್ತೀವಿ ಬನ್ನಿರಿ. ಒಳಗೆ ಹೋಗೋಣ. ಹೆಂಗ ನಮ್ಮ ಸಿದ್ದೇಶ್ವರ. ಸೊ ನಮ್ಮ ಗುಡ್ಡಕ್ಕೆ ಬಂದೀವಿ ಅಂತ ಹೇಳಿದ್ನಲ್ಲ. ಸೊ ಸಿದ್ದೇಶ್ವರ ದೇವಸ್ಥಾನ ಬಂದೀವಿ. ಸೊ ಒಳಗೆ ಹೋಗಿ ನಮ್ಮ ಸಿದ್ದೇಶ್ವರನ ದರ್ಶನ ಮಾಡೋಣ. ಸೊ ಹೋಗ್ಬೇಕಂದ್ರೆ ಇಲ್ಲಿ ಬಾಗಿ ಹೋಗಬೇಕು. ಸೊ ನಿಮಗೆಲ್ಲ ಗೊತ್ತು, ಎಲ್ಲೇ ಗುಡಿಗೆ ಹೋದ್ರು ಇಲ್ಲಿ ಊರ ಕಡೆ, ಹಳ್ಳಿ ಕಡೆ ಎಷ್ಟೇ ಆಗಲಿ ಆದಷ್ಟು ಬಾಗಿಲು ಸ್ವಲ್ಪ ತಲೆ ಬಗ್ಸಿ ಹೋಗೋದು ಮಾಡ್ತಾರೆ. ಸೊ ಯಾಕಂದರೆ ಯಾವಾಗೂ ದೇವಸ್ಥಾನಕ್ಕೆ ಹೋಗಿ ಒಳಗೆ ಹೋದಾಗ ತಲೆ ಬಾಗಿ ಹೋಗ್ಬೇಕಂತ ಹೇಳ್ತಾರೆ. ಹಾಗಾಗಿ ಎಲ್ಲೇ ಹೋಗಿ ಹಳ್ಳಿ ಆದಷ್ಟು ಇಷ್ಟೇ ಇರುತ್ತೆ ಬಾಗಿಲು, ಸಣ್ಣದಾಗಿ. ಸೊ ಬನ್ನಿ ಹೋಗೋಣ, ಒಳಗೆ ದರ್ಶನ ಮಾಡ್ಕೊಂಡು. ಓಂ ನಮಃ ಪ್ರಣವಾರ್ಥಾಯ ಶುದ್ಧ ಜ್ಞಾನೈಕಮೂರ್ತಯೇ ನಿರ್ಮಲಾಯ ಪ್ರಶಾಂತಾಯ ತಸ್ಮೈ ಶ್ರೀ ಗುರವೇ ನಮಃ. ಸರಿಗಮ ಪದನಿ ಸಾವಿರದ ಶರಣ, ಸರಿಗಮ ಪದನಿ ಸಾವಿರದ ಶರಣ. ಅಂಜಲಿ ನೀ ನನ್ನ ಅಂಬಲಿ ನೀಡು ಶಿವ, ನೀಡದಿರು ಶಿವ, ಬಾಗುವುದು ಎನ್ನ ಕಾಯ. ಶೃಂಗಾರ ಕೃತಕ ಬಂಗಾರ ಕ್ಷಣಿಕ ಬಾಳಲ್ಲಿ ಬಡಿವಾರಬೇಕೆ. ಶೃಂಗಾರ ಕೃತಕ ಬಂಗಾರ ಕ್ಷಣಿಕ ಬಾಳಲ್ಲಿ ಬಡಿವಾರಬೇಕೆ. ನೀನಿಟ್ಟ ಕಾಯ, ನೀನಿಟ್ಟ ಕಾಯ, ನಿನ ಕೈಲಿ ಮಾಯ ಆಗುವುದು ಹೋಗುವುದು ನಾ ಕಾಣೆನೆ. ನೀಡು ಶಿವ, ನೀಡು ಶಿವ, ಆಗುವುದು ಎನ್ನ ಕಾಯ. ಮಾಣಿಕ್ಯ ಕೊಟ್ಟರು ಮರದಡಿಯೇ ಇಟ್ಟರು, ನಾನಂತೂ ನಿನ್ನರಿಯಲಾರೆ. ಮಾಣಿಕ್ಯ ಕೊಟ್ಟರು ಚಮಕು ಪಂಚಾಕ್ಷರಿಗೆ ಪದನಿಸ ಪರಿಮಳ. ಜೈ ನಮ ಪಾರ್ವತಿ ಶಿವ ಹರ ಹರ ಮಹಾದೇವ. ಸಿದ್ದೇಶ್ವರ ಮಹಾರಾಜ को जय. ಸಿದ್ದೇಶ್ವರ ಮಹಾರಾಜ ಸರಿ ಬದುಕಿನ ಬೆಳಕಿನ ಗಾನಯೋಗಿ ಗುರುವೇ, ದೀನ ಕಲ್ಪತರುವೇ, ಸುಪ್ರಭಾತ ನಿನಗೆ. ಇಂಗ್ಲೇಶ್ವರ ಜಾತ್ರೆ ವೈಬ್ಸ್ ಹೆಂಗದ?
ಸೊ ಇದೇ ರೀತಿ ಪ್ರತಿ ವರ್ಷ ಅವರು ಜಾತ್ರೆ ಬಂದಾಗ ಈ ರೀತಿ ಪುರಾಣ ಹೇಳಿ ಎಲ್ಲ ಜನರಿಗೆ ಜ್ಞಾನ ಕೊಟ್ಟು ಈ ರೀತಿ ಸಂಭ್ರಮಿಸ್ತಾರೆ. ಸೊ ಈಗೇನು ನೀವು ನೋಡಕತ್ತಿರಲ್ಲ ಅದು ಬಸವಣ್ಣವರ ಅವ್ವ ಅಂದ್ರೆ ಮಾದಲಾಂಬಿಕೆಯ ತವರ ಮನೆ ಇದು. ಸೊ ಇದು ಬಂದು ಇಂಗ್ಲೇಶ್ವರಿನಲ್ಲಿ ಇರ್ತದೆ. ಬಾಗಿವಾಡಾಗಿರೋದು ಅದು ಬಂದು ಅವರ ಗಂಡನ ಮನೆ. ಸೊ ಬಹಳ ಸುಂದರವಾಗಿದೆ. ನಾವು ಸುಮಾರು ಸಲ ಬಂದೀವಿ ಇಲ್ಲಿ. ಸೊ ಒಳಗೆ ಹೋಗಿ ತೋರಿಸ್ತೀವಿ ಎಷ್ಟು ಸುಂದರವಾಗಿದೆ ನಮ್ಮ ಈ ಏನಂತಾರೆ ತವರ ಮನೆ, ಮಾದಲಾಂಬಿಕೆಯ ತವರ ಮನೆ. ತುಂಬ ಚೆನ್ನಾಗಿ ಮೇಂಟೆನೆನ್ಸ್ ಮಾಡ್ತಾರೆ ಇಲ್ಲಿ. ಸತ ಬಂದವರು ಇಲ್ಲಿ ನೋಡ್ಕೊಂಡು ಹೋಗ್ಬೋದು. ಈಗ ಸದ್ಯಕ್ಕೆ ಇಂಗ್ಲೇಶ್ವರ ಊರ ಜಾತ್ರೆ ನಡೆದದ್ರಿ. ಸೊ ಇನ್ನು ಮುಂದಿನ ವಾರದಾಗ ಅದ, ಹಾಗಾಗಿ ನಾನು ಈಗ ಬಂದು ಹೊಂಟಿವಲ್ಲ. ಸೊ ಹಾಗಾಗಿ ಎಷ್ಟಾಗುತ್ತೆ ಅಷ್ಟೇ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ ರೀ. ನೋಡಿರಿ ಎಷ್ಟು ದೊಡ್ಡದು, ಎಷ್ಟು ಆನಂದವಾಗಿದೆ, ತಂಪಾಗೈತ್ರಿ. ಇಂಥ ಸ್ಥಾನಕ್ಕೆ ಬಂದರೆ ಒಟ್ಟ ಬಿಟ್ಟು ಹೋಗಕ್ಕೆ ಮನಸ್ಸು ಬರೋದಿಲ್ಲ. ಸೊ ನೋಡಿ, ಸೊ ಮ್ಯಾಲೆ ಹೋಗಿ ತೋರಿಸ್ತೀವಂತ. ಸೊ ನೀವು ಈಗೇನು ನೋಡ್ತಿದ್ದೀರಿ, ನಾ ಹೇಳಿದ ಕತೆ ಪ್ರಕಾರ ಮಾದಲಾಂಬಿಕೆ ಇಲ್ಲೇನು ನೋಡ್ತೀರಾ, ಇವರು ಮಾದಲಾಂಬಿಕೆ. ಅಲ್ಲಿ ಕೂಸು ಏನೈತಿ ಸಣ್ಣ ಹುಡುಗ, ಅವ ಬಸವಣ್ಣ ಅವರು. ಬಾಜು ನಿಂತಕ್ಕಿ ಒಂದು ಅವರ ಬಸವಣ್ಣನ ಅಕ್ಕ, ಆಕೆ ಹೆಸರು ನಾಗಮ್ಮ. ಸೊ ನೀವು ನೋಡ್ತಿರ್ಬೋದು ಒಂದು ಮೂರ್ತಿನ ಎಷ್ಟು ಚಂದ ಇಲ್ಲಿ ಸ್ಥಾಪನೆ ಮಾಡ್ಯಾರಿಲ್ರಿ. ಸೊ ಈಗ ನಾವು ಅವರ ಮನೆ ಒಳಗೆ ಹೋಗಿ ಅಡುಗೆ ಮನೆ ಆಯಿತು, ರೂಮ್ಗಳಾಯಿತು, ಒಳಗಿಂದ ಹೆಂಗೆ ಅದಾವು ಎಲ್ಲ ತೋರಿಸ್ತೀವಂತ. ವಿಡಿಯೋ ಸ್ಕಿಪ್ ಮಾಡಲಾರ್ದು ನೋಡಿರಿ, ಭಾಳ ಇಂಟ್ರೆಸ್ಟಿಂಗ್ ಪ್ಲೇಸಸ್ ಅದಾವು. ಸೊ ಈಗ ನೋಡಿರಿ ಎಷ್ಟು ಹಳಿ ಸ್ವಿಚ್ಗಳು ಹೆಂಗೆ ಅದಾವೆ ನೋಡಿರಿ. ಹಳಿ ಕಾಲದ ಸ್ವಿಚ್ಗಳು, ಪ್ಲಗ್ ಪಾಯಿಂಟ್ಗಳು ಇಂಥವು ಸಿಗ್ತಾವ್ರೆ ಈಗ ನಮ್ಗೆ. ಸೊ ಈಗ ನೋಡ್ತಿರೋದು ನೀವು ಅಡುಗೆ ಮನೆಗೆ. ನಾವು ಅಡುಗೆ ಮನೆಗೆ ಹೋಗೋಣ ಅಂತ ನೋಡಿರಿ. ಒಲಿ ನೋಡಿರಿ ಎಷ್ಟು ದೊಡ್ಡದಾದ ಅಡುಗೆ ಮನೆ ಆವಾಗಿಂದ. ಸೊ ನಮ್ಮ ಅಜ್ಜಿ ತಾತನ ಮನೆ, ನಾವು ಇದು ದೇವ್ರಿಪ್ರಿಗಾಗಿ ಏನೈತಿ ನಮ್ಮ ಅಡುಗೆ ಮನೆಯೂ ಹಿಂಗೆ ಐತ್ರಿ. ಒಂದು ಅಡುಗೆ ಮನೆಗೆ 2 ಬಾಗಿಲಿದ್ದವು. ಭಾಳ ಚಂದ ಆಟ ಆಡೀವಿ ನಾವು ಚೈಲ್ಡ್ಹುಡ್ ಎಲ್ಲ. ಸೊ ಈಗ ನಾವು ಅಡುಗೆ ಮನೆ ನೋಡಿದಾಯ್ತು. ಈಗ ನಾವು ಮೇಲೆ ಕೋಲಿಗಳು ಅಂದ್ರೆ ನಮ್ಮ ರೂಮ್ಗಳು ಹೆಂಗಿದ್ವು ಬಸವಣ್ಣ ಅವ್ರದ್ದು ಆ ಕಡೆ ತೋರಿಸ್ತೀವಂತ. ನಮ್ಮ ಪರ್ಣಿಕಾ ಮೆಟ್ಲೆ ಅನ್ಸಕತ್ತಾಳ್ರಿ, 1 2 3 4 ಅಂತ. ಸ್ವಲ್ಪ ಬಾಗ್ಲ ಡ್ರೆಸ್ ಸುಂದರವಾಗೈತಿ. ಕೈ ಕೈ ಪರ್ಣಿಕಾ ಕ್ಲಾಪ್ ಮಾಡಿ, ಕ್ಲಾಪ್. ಮಮ್ಮಿ ಬಸವಣ್ಣನೇ ಅಲ್ಲ? ಹಾಂ. ಸೊ ಇದು ನಾವು ನೋಡ್ತಿರ್ಬೋದು ಬಸವಣ್ಣ ಅಂಥೇಳಿ ತೊಟ್ಲದಾಗ ಮಕ್ಕೊಂಡಂಗೆ ಹಿಂಗೆ ಇದು ಮಾಡ್ಯಾರ. ತೊಟ್ಲ ಹಾಕೋ ಕಾರ್ಯಕ್ರಮ. ಹಾಂ 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 ಹೌದಾ?
ಹಂಗೆ ಮಾಡತ್ತ ಪಾಣಿಕ. ಸೊ ಇದು ನೀವೇನು ಸೊ ಈಗ ನಾವೇನು ನೋಡಕತ್ತೀವಿ ಅದು ವಚನ ಶಿಲಾಶಾಸನ ಮಂಟಪ ಅಂತ ಹೇಳ್ತಾರೆ. ಎಲ್ಲ ವಚನಗಳ ಬರೆದಿದ್ದು ನೀವೆಲ್ಲ ನೋಡ್ತಿರ್ಬೋದು. ಇಲ್ಲಿ ಬರ್ದಾರ ನೋಡ್ರಿ, ಕತ್ತಿಗಳಾಗಿರ್ಬೋದು, ವಚನಗಳಾಗಿರ್ಬೋದು. ಬರೀ ಇಲ್ಲಿ ನೋಡು, ಹಾಯ್ ವಿಭೂತಿ ಪಟ್ಟ ಬೆಳ್ಕೊಂಡು ಹೆಂಗದ ನೋಡ್ರಿ ನಮ್ಮ ಮಗಳು. ಹೌದಾ? ಇಳಿತದ ನಿನಗೆಲ್ಲ? ಇಳಿತದ ನಿನಗೆಲ್ಲ? ಹೌದಾ? ಹಳ್ಳಿ ಪಾಡು ತರನ ನಮ್ ಭೂಮ್ ತಾಯಿ ನಮ್ ತಾಯಿ ತಿಳಿತದ ಎಲ್ಲ ಹಿಂಗ್ ಮಾಡ್ತಾಳೆ. ತಿಳಿತದ ನಿನಗ? ಏ ಆರಾಮ್. ಹಳ್ಳಿ ಹಾಡು ತಂದ ಹಳ್ಳಿ ಪಾಡು ತರನ ನಮ್ ಭೂಮ್ ತಾಯಿ ಪ್ಯಾಡ ಅಂಬುತ್ತಾಳೆ ಭೇದ ಭಾವನ. ತೋಟ ಸೊ ನೋಡ್ತಿರ್ಬೋದು, ಕೈಗೆ ಸಿಗತ್ತಾ ಎಷ್ಟು ದ್ರಾಕ್ಷಿ ಇದೆ ನೋಡ್ರಿ. ಸೊ ನಮ್ಮ ಕಾಕರದು ತೋಟ ಇದು, ದ್ರಾಕ್ಷಿ ತೋಟ. ತೆಂಗಿನಕಾಯಿ ಮಾಡ್ತಾರ್ರಿ, ಆಮೇಲೆ ಕಬ್ಬು ಬೆಳಿತಾರೆ. ಕಾಕರ ಮನೆಗೆ ಒಂದು ಸಣ್ಣ ನಾಯಿ ಮರಿ ಐತಿ, ಅದ್ರ ಜೋಡಿ ಪರ್ಣಿಕ ಎಷ್ಟು ಆಟ ಆಡತ್ತಾವ ನೋಡ್ರಿ. ಪರ್ಣಿಕ ಏನಮ್ಮ ಅದು? ಚಾರ್ಲಿ. ಹಾಂ ಚಾರ್ಲಿ. ಅಲ್ಲಿಂದ ನಾವು ಎರಗಲ್ ಕಾಳಮ್ಮ ಗುಡಿಗೆ ಬಂದ್ವಿ. ಸೊ ಇದು ಇರೋದು ಎರಗಲಲ್ಲಿ. ಸೊ ನೀವು ನೋಡ್ತಾ ಇರ್ಬೋದು, ಬಹಳ ಸುಂದರವಾಗಿದೆ, ಬಹಳ ಹಳೆಯದಾದಂಥ ಒಂದು ದೇವಸ್ಥಾನ ಅಂತ ಹೇಳ್ಬೋದು. ಈ ಮನೆ ನೀವೇನು ನೋಡ್ತಿದ್ದೀರಾ ಅದು ನಮ್ಮ ಅಜ್ಜಿ ತಾತ ಮನೆ, ಅಂದರೆ ನಮ್ಮ ಊರಲ್ಲಿರುವಂಥ ಸ್ವಂತ ಮನೆ ಅಂತ. ಅವಾಗ ನಾವೆಲ್ಲ ಕೂಡು ಕುಟುಂಬದಲ್ಲಿ ಇದ್ವಿ. ಅಲ್ಲಿಂದ ನಾವು ಅಪ್ಪನ ಸರ್ವಿಸ್ ಆದಾಗಿಂದ ನಾವು ಬೆಂಗಳೂರಿಗೆ ಶಿಫ್ಟ್ ಆದ್ವಿ. ಸೊ ಈಗ ನೀವು ನೋಡ್ತಾ ಇರೋದು ವಿಡಿಯೋ ಬಂದು ನಾವು ಅಲ್ಲಿಂದ ದೇವರಿಪ್ರಿಗೆಯಿಂದ ಬೀಳಿಗೆಗೆ ಬಂದ್ವಿ. ಅಲ್ಲಿಂದ ನಾವು ಬ್ಯಾಂಗ್ಳೂರ್ ಹೋಗೋಕ್ಕೆ ಪ್ಲ್ಯಾನ್ ಮಾಡಿದ್ವಿ. ಆ್ಯಂಡ್ ದಿಸ್ ಇಸ್ ಹೌ ಇಟ್ ವಾಸ್.
ಸೊ ಇದಾಗಿತ್ತು ನಮ್ಮ ಉತ್ತರ ಕರ್ನಾಟಕದ ಮಿನಿ ಟ್ರಿಪ್ ಅಂತ ಹೇಳ್ಬೋದು. ಆಲ್ಮೋಸ್ಟ್ ಮಿನಿ ಅಂತ ಹೇಳೋಕ್ಕಾಗೋದಿಲ್ಲ, ಆಲ್ಮೋಸ್ಟ್ ಅರೌಂಡ್ 7 days ಟ್ರಿಪ್ ಮಾಡಿದ್ವಿ ನಾವು. ಇಟ್ ವಾಸ್ ಲವ್ಲಿ. ಆ್ಯಂಡ್ ನೀವು ಕೂಡ ಇದನ್ನು ನೀವು ಎಂಜಾಯ್ ಮಾಡಬೇಕು, ನೋಡಬೇಕು ಅಂತಿದ್ರೆ ದಯವಿಟ್ಟು ನಮ್ಮ ಉತ್ತರ ಕರ್ನಾಟಕಕ್ಕೆ ಬಂದು ಎಲ್ಲ ಒಳ್ಳೆಯ ಸ್ಥಳವನ್ನು ನೋಡಿಕೊಂಡು ನೀವು ಕೂಡ ಅನುಭವಿಸ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಲವ್ ಯು ಆಲ್. ಸಿ ಯು ಸೂನ್.